ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಪ್ರಶಾಂತ್ ವೆಜ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪೀಸ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಇಲ್ಲಿ ಮಾಡಿರೋದು ಒಣ ಕೊಬ್ಬರಿಯ ಚಟ್ನಿ ಪುಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಣ ಕೊಬ್ಬರಿ 1 ಬಟ್ಲು, ಒಂದು 15ರಿಂದ 16 ಗುಂಟೂರು ಮೆಣಸಿನ್ಕಾಯಿ, 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರಿಗೋಸ್ಕರ, ಹಾಗೆ 2 ಹಿಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ 10ರಿಂದ 12 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹುರುಗಡಲೆ ಅದು ದೊಡ್ಡ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಹುಣಸೆಹಣ್ಣು ಇದಿಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು ಹಾಗೂ ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಇಷ್ಟು ಕೂಡ ನಾವು ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ನಾವು ಇದನ್ನೆಲ್ಲ ಹುರ್ಕೊಂಡು ನಾವು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಹಾಗೆ ಹುರ್ಕೊಂಡಿದ್ದೀನಿ, ಎಣ್ಣೆ ಅದೆಲ್ಲ ಏನೂ ಸೇರಿಸಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದು ಮಾಡಿಕೊಂಡು ಇದನ್ನು ಎಲ್ಲನೂ ಸ್ವಲ್ಪ ಹಾಕ್ಕೊಂಡು 2 ಟ್ರಿಪ್ನಲ್ಲಿ ನಾನು ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. 2 ಟ್ರಿಪ್ಪಲ್ಲಿ ಪುಡಿ ಮಾಡಿಕೊಂಡು ಅದೇ ಬಾಣಲಿಗೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಇವಾಗ ನಾವು ನೋಡ್ಕೋಬೋದು. ಹಾಗೆ ಇದನ್ನು ಮಕ್ಕಳಿಗೆ ಹೇಗೆ ಸರ್ವ್ ಮಾಡೋದಂದರೆ, ಚಪಾತಿಗೆ ತುಪ್ಪ ಸವರಿ ಚಟ್ನಿ ಪುಡಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಬಾಕ್ಸಿಗೆ ಇಟ್ಟು ಕಳಿಸಿದ್ರೆ ನೀಟಾಗಿ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಇದು ನಮ್ಮ ತಾಯಿ ರೆಸಿಪಿ, ನಾನು ನಮ್ಮ ಅಮ್ಮನಿಂದ ಕಲ್ತಿರೋದು. ಇದನ್ನು ಬಾಣಂತಿಯರಿಗೆ ಹುಣಸೆಹಣ್ಣು ಹಾಕದೆ ಚಟ್ನಿ ಪುಡಿ ಮಾಡಿಕೊಂಡು ಬಿಸಿ ಅನ್ನ ಜೊತೆ ತುಪ್ಪ ಸೇರಿಸಿ ಕಲಿಸ್ಕೊಂಡು ಕೂಡ ತಿನ್ಬೋದು. ಚಪಾತಿ ಜೊತೆ ಕೂಡ, ದೋಸೆ ಜೊತೆ ಕೂಡ, ಮೆಂತ್ಯ ಹಿಟ್ಟು ಮುದ್ದೆ ಮಾಡ್ತೀವಲ್ಲ ಅದ್ರ ಜೊತೆ ಕೂಡ ತುಪ್ಪದ ಜೊತೆ ಸೇರಿಸ್ಕೊಂಡು ತಿನ್ನೋಕ್ಕೆ ಬಹಳ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗೂ ಕೂಡ ಇರುತ್ತೆ. ಇದನ್ನು ನಾವು ಒಂದ್ಸತಿ ಮಾಡಿಕೊಂಡು 8 ಕಂಟೈನರಲ್ಲಿ ಹಾಕಿ ಹೊರಗಡೆ ಕೂಡ ಮಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಯಾವುದೇ ರೀತಿಯ ಎಣ್ಣೆ ಬಳಸಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸಿದ್ರೆ ಏನಾಗುತ್ತೆ ಅಂದರೆ 1 ವೀಕ್ ಆದ ತಕ್ಷಣ ಅದು ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳಿಕೊಂಡು, ನಿಮ್ಮ ಸಪೋರ್ಟ್ ನನ್ನ ಜೊತೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.